ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುದೇವ ದತ್ತ ದಿಗಂಬರಾಯ ನಮೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಜೂನ್ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಬದಲಾವಣೆ, ಹೊಸ ನಿರೀಕ್ಷೆಗಳು ಮತ್ತು ಹೊಸ ಮಹತ್ವಗಳು ತಂದು ಕೊಡುವಂತಹ ಅವಕಾಶಗಳನ್ನು ಬಹಳಷ್ಟು ಕಾದಿದೆ. ಜೂನ್ ತಿಂಗಳಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ. ಹಣಕಾಸು, ಉದ್ಯೋಗ, ವಿದ್ಯಾಭ್ಯಾಸ ಹಾಗೂ ಕುಟುಂಬ, ಆರೋಗ್ಯ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮೂಲಕ ನಿಮ್ಮ ರಾಶಿ ಯಾವುದನ್ನು ತಿಳಿಸ್ಕೊಡಿ. ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುವಂತಹ ಒಂದು ಅವಕಾಶಗಳು ಮತ್ತೆ ಹೊಸದಾಗಿರ್ತಕ್ಕಂಥ ಒಂದು ಥಾಟ್ಸ್ಗಳು, ವಿಚಾರಗಳು, ಹೊಸದಾಗಿ ಯಾವುದೋ ಒಂದು ವಿಚಾರಗಳು ಬರ್ತಕ್ಕಂಥದ್ದು. ಮತ್ತೆ ನೀವು ಯಾವ ಕೆಲಸ ಕಾರ್ಯಗಳಲ್ಲಿ ಮುಂದೆ ಹೋಗ್ಬೇಕು ಅನ್ಕೊಂಡಿದ್ರೋ, ಇಲ್ಲಿವರೆಗೂ ಯಾವೆಲ್ಲ ಕೆಲಸ ಕಾರ್ಯಗಳು ಸ್ಥಗಿತವಾಗಿ ನಿಂತಿದೆಯೋ ಆ ಎಲ್ಲ ಕೆಲಸಗಳು ಸಂಪೂರ್ಣಗೊಳ್ಳತಕ್ಕಂಥದ್ದು ಈ ಮಾಸದಲ್ಲಿ ಕಂಡು ಬರ್ತಾ ಇದೆ. ಆದರೆ ಮನೆಯಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ನಿಯಂತ್ರಣ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಹಣಕಾಸಿನಲ್ಲಿ ನೀವು ನಿಯಂತ್ರಣ ಮಾಡಿದ್ದೇ ಆದರೆ ಈ ಮಾಸದಲ್ಲಿ ನೀವು ಅನ್ಕೊಂಡಿದ್ದ ಎಲ್ಲಾ ಕೆಲಸಗಳನ್ನು ಸಫಲಗೊಂಡು ಸಂಪೂರ್ಣಗೊಳ್ತಕ್ಕಂಥದ್ದು ಒಂದಿದೆ ಹಣಕಾಸಿನ ವಿಚಾರದಲ್ಲಿ. ಮುಂದೆ ಉದ್ಯೋಗದ ವಿಚಾರದಲ್ಲಿ ನೋಡೋದಾದ್ರೆ, ಉದ್ಯೋಗ ವ್ಯಾಪಾರಿಗಳಿಗೆ ಹೇಗಿದೆ ಅನ್ನೋದು ನೋಡೋದಾದ್ರೆ, ಈ ತಿಂಗಳು ನಿಮ್ಮ ಮೇಲೆ ಜವಾಬ್ದಾರಿ ಅನ್ನೋದು ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಮೇಲೆ ನಂಬಿಕೆ ಅನ್ನೋದು, ಇನ್ನೊಬ್ಬರು ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಹಾಗೆ ನಿಮಗೆ ಇನ್ನೊಬ್ಬರು ನಂಬಿಬಿಟ್ಟು ನಿಮಗೊಂದು ಜವಾಬ್ದಾರಿ ಅನ್ನೋದು ಕೊಡ್ತಾರೆ. ಅಂತ ಜವಾಬ್ದಾರಿಯನ್ನು ನಿಭಾಯಿಸುವಂತ ಶಕ್ತಿ ಮತ್ತೆ ಮುಂದೆ ಹೋಗುವಂತ ಸಾಮರ್ಥ್ಯ ನಿಮ್ಮಲ್ಲಿದೆ. ಮತ್ತೆ ನಿಮ್ಮ ಪ್ರಾಮಾಣಿಕತೆ ಮತ್ತೆ ನಿಮ್ಮ ಒಳ್ಳೆ ಶ್ರದ್ಧೆಗೆ ಒಂದು ಒಳ್ಳೆ ಹೆಸರು ಅನ್ನೋದು ಈ ಮಾಸದಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ನಿಧಾನವಾದರೂ ಲಾಭದ ಸೂಚನೆ ಕಾಣಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ, ಇಲ್ಲವಾದರೆ ನೂರಾರು ಗೊಂದಲಗಳು ಉಂಟಾಗಬಹುದು. ಹಾಗಾಗಿ ನೀವು ಪಾಲುದಾರಿಕೆ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ, ಸ್ವಲ್ಪ ನೀವು ತಲೆಯಿಂದ ವಿಚಾರ ಮಾಡಿ. ಆತುರದಲ್ಲಿ, ತರಾತುರಿಯಲ್ಲಿ ಯಾವುದೇ ತರಹದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದ್ರೆ, ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಹಳೆಯ ಸಮಸ್ಯೆಗಳು, ಹಳೆಯ ಕೆಲವೊಂದು ಮನಸ್ತಾಪಗಳು ಸರಿಯಾಗುವಂತ, ನಿವಾರಣೆಯಾಗುವಂತಹ ಬಹಳಷ್ಟು ಅವಕಾಶಗಳು ಕಾಣುತ್ತಿದೆ. ದಂಪತಿಗಳ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ಅತಿಯಾದ ಭಾವನಾತ್ಮಕ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಬಹುದು. ಹೀಗಾಗಿ ಪ್ರತಿಯೊಂದು ವಿಷಯವನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ವಿದ್ಯಾರ್ಥಿ ಶಿಕ್ಷಣ ವಿಚಾರಕ್ಕೆ ನೋಡೋದಾದ್ರೆ, ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಗಿದೆ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ. ಈ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಓದಿನಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು. ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣ ಮತ್ತು ಕಲೆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಅನ್ನೋದು ಕಾಣ್ತೀರಿ. ಮತ್ತೆ ಒಳ್ಳೆಯ ಸಮಯ ಅಂತಾನೂ ಕೂಡ ಹೇಳ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವವರು ಹೆಚ್ಚು ಶ್ರಮ ಪಡಬೇಕು. ಯಾಕೆಂದ್ರೆ ಅಷ್ಟು ಸುಲಭವಾಗಿ ನಿಮ್ಮ ತಲೆಯಲ್ಲಿ ಯಾವುದು ಕೂತ್ಕೊಳ್ಳೋದಿಲ್ಲ. ಎಷ್ಟು ಓದ್ರೂ ಕೂಡ ನಿಮಗೆ ಇದಕ್ಕೆ ವಿಶೇಷವಾಗಿ ಈ ವಿಡಿಯೋ ಕೊನೆಯಲ್ಲಿ ಪರಿಹಾರ ಅನ್ನೋದು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮುಂದೆ ವಿದ್ಯಾರ್ಥಿಗಳಿಗೆ ಯಾವ ವಿಚಾರದಲ್ಲಿ ಪರಿಹಾರ ಅನ್ನೋದು ಯಾವ ತರ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಬನ್ನಿ. ಆರೋಗ್ಯದ ವಿಚಾರಕ್ಕೆ ಬಂದ್ರೆ, ಮಂಡಿ ನೋವು, ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ದೌರ್ಬಲ್ಯ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸ್ವಲ್ಪ ಸಮಸ್ಯೆಗಳು ಕಾಣಬಹುದು. ಹಾಗಾಗಿ ನೀವು ಸಾತ್ವಿಕ ಆಹಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಸಾತ್ವಿಕ ಆಹಾರ ತೆಗೆದುಕೊಳ್ಳಿ ಮತ್ತು ಸರಿಯಾದ ಸಮಯಕ್ಕೆ ನಿದ್ರೆ ಮತ್ತೆ ಸರಿಯಾದ ಸಮಯಕ್ಕೆ ಧ್ಯಾನ ಮಾಡೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಆಗಿಲ್ಲ ಅಂದ್ರೆ ಸ್ವಲ್ಪ ನಿವಾರಿಸಿಕೊಳ್ಳಬಹುದು. ಧ್ಯಾನ ಮತ್ತು ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳ ಪರಿಹಾರ, ವಿಶೇಷ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಇವರು ಸೋಮವಾರದ ದಿನ ಶಿವನ ದರ್ಶನ ಪಡಿತಕ್ಕಂಥದ್ದು, ಶಿವನಿಗೆ ಬಿಲ್ವ ಪತ್ರೆ ಅರ್ಪಣೆ ಮಾಡ್ತಕ್ಕಂಥದ್ದು, ಹಾಗೂ ಶಿವನ ಭಸ್ಮ ಅಂತ ಹೇಳ್ತೀವಿ, ವಿಭೂತಿ ಲೇಪನೆ ಮಾಡ್ತಕ್ಕಂಥದ್ದು, ವಿಭೂತಿ ಹಚ್ಕೊಳ್ತಕ್ಕಂಥದ್ದು. ವಿಭೂತಿ ಹಚ್ಕೊಂಡು ಇವರು ವಿದ್ಯಾಭ್ಯಾಸದ ಕಡೆಗೆ ಹೋಗಿದ್ರೆ ವಿದ್ಯಾಭ್ಯಾಸ ಅನ್ನೋದು ಇವರ ತಲೆಗೆ ಹೋಗುತ್ತೆ. ಹಾಗೂ ನಿಮಗೆ ತಲೆಗೆ ಸಂಬಂಧಪಟ್ಟಂತ ಯಾವುದೇ ತರಹದ ರೋಗ, ನೆಗೆಟಿವಿಟಿ ಅನ್ನೋದು ನಿಮ್ಮ ದೇಹಕ್ಕೆ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀಳೋದಿಲ್ಲ. ಒಟ್ಟಾರೆ ಹೇಳಬೇಕು ಅಂದ್ರೆ, ಜೂನ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಯಶಸ್ಸಿನತ್ತ ಸಾಗ್ತೀರಿ. ಭಯ ಮತ್ತು ಅನುಮಾನ ಬಿಟ್ಟು ಆತ್ಮವಿಶ್ವಾಸದಿಂದ ಮುಂದೆ ನಡೆದರೆ ಶುಭ ಫಲಗಳನ್ನು ಲಭಿಸುತ್ತದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.